ಲೋಕಸಭೆ ಚುನಾವಣೆಗೆ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇವೆ. ಮಧ್ಯೆ ಕಲಬುರಗಿಯಲ್ಲಿ ಒಂದು ಪ್ರಸಕ್ತ ರಾಜಕೀಯ ಬೆಳವಣಿಗೆಯಲ್ಲಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ವೈಜನಾಥ್ ಪಾಟೀಲ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಈಗ ನೀವು ಸಮ್ಮಿಶ್ರ ಸರ್ಕಾರದ ವಿರುದ್ಧ ಪ್ರಚಾರ ಮಾಡುವುದಾಗಿ ಈ ಚುನಾವಣೆಯಲ್ಲಿ ಪ್ರಚಾರ ಮಾಡೋದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಸರ್? ನಮ್ಮದು ಮೇನ್ ಹೋರಾಟ ಸಮಿತಿದ ಬೇಡಿಕೆ ಆರ್ಟಿಕಲ್ 371 ಅಮೆಂಡ್ಮೆಂಟ್ ಮಾಡಿ ಈ ಭಾಗದ ಪ್ರಗತಿ ಮಾಡಬೇಕಂತ. ಅದೇ ಮೇನ್. ಅದಕ್ಕೆ ಕೊಡ್ಲಿ ಹಾಕ್ತಾ ಇದ್ದಾರೆ ಈ ಸರ್ಕಾರದವರು. ಆ ದೃಷ್ಟಿಯಿಂದ ಅವ್ರ ವಿರುದ್ಧ ಮಾಡಬೇಕಾಯ್ತದ. ಮತ್ತು 371 ಅಮೆಂಡ್ಮೆಂಟ್ ಯಾವ್ಯಾವ ಒಬ್ಬ ವ್ಯಕ್ತಿ ಒಂದು ಪಾರ್ಟಿದಿಂದ ಮಾಡಿಲ್ಲ, ಆಲ್ ಪಾರ್ಟಿ ಸಪೋರ್ಟ್ದಿಂದ ಆಗಿಂದದ. ನಮ್ಮ ಹೋರಾಟ ಎಲ್ಲ ಪಾರ್ಟಿ ಸಪೋರ್ಟ್ದಿಂದ ಅದಕ್ಕೆ ಅಮೆಂಡ್ಮೆಂಟ್ ಆಗಿದೆ. ಆ ಅಮೆಂಡ್ಮೆಂಟ್ ಆಗಿದ್ದಕ್ಕೆ ಕುತ್ತಿಗೆ ಓದ್ತಾ ಇದ್ದಾರೆ, ಅದಕ್ಕೆ ಏನೋ ವೈಲೇಟ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ನಡೀತಾ ಇಲ್ಲ. ಈಗ ಡಾಟಾ ಎಂಟ್ರಿ ಆಪ್ರೇಟರ್ಸ್ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ರು 6022 ಪೋಸ್ಟ್ಗಳಿಗೆ. ಚಾಲಕಿ ಏನು ಮಾಡ್ಯಾರ, ಪ್ರತಿಯೊಂದು ಪಂಚಾಯತ್ಗೆ ಒಂದು ಪೋಸ್ಟು. ಒಂದು ಪೋಸ್ಟಕ್ಕೆ ರಿಸರ್ವೇಷನ್ ಇರಲ್ಲ ಮಣ್ಣ. ಯಾವ ರಿಸರ್ವೇಷನ್ ರೋಸ್ಟರ್ ಅಂತ SC STಗಿಲ್ಲ, ಬೇರೆಯವರಿಗಿಲ್ಲ, 371 ಇಲ್ಲ, ಅಂಥದ್ದು ಮಾಡಿದರು. ಅದಕ್ಕೆ ತೊಡೆ ಹೋರಾಟ ಮಾಡಿರೋದ್ರಿಂದ ಮೊದಲಿನ ಸೆಕ್ರೆಟ್ರಿ ಅವ್ರು ತಡೆ ಹಿಡ್ದಿನ ಮೇಲೆ ಈಗ ಮುಂದೆ ಅದಕ್ಕೆ ಕೈನೇ ಬಿಟ್ಟರ. ಒಂದು ಸಿವಿಲ್ ಜಜಸ್ ಸೆಲೆಕ್ಷನ್ ಸಲಾಗಿ 100 ಪೋಸ್ಟ್ ಕಾಲ್ ಫಾರ್ ಮಾಡಿರು. ಅದ್ರಾಗಿ 371 ಇಲ್ಲ, ರೋಸ್ಟರ್ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಯಾರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಈಗ ಮೊನ್ನೆ 700-800 ಇಂಜಿನಿಯರ್ಸ್ ಪೋಸ್ಟ್ ಕಾಲ್ ಫಾರ್ ಮಾಡ್ಯಾರ. ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲ, ಬೇರೆ ಇಲ್ಲ, ನೋಟಿಫಿಕೇಷನ್ ಮಾಡಿಬಿಟ್ಟಾರ. ಅವರು ಬಂದವರಿಗೆ ಅದೇ ಹಾಸನ ಮಂಡ್ಯ 2-3 ಜಿಲ್ಲೆದವ್ರಿಗೆ ತೊಗೊಂಡು ತಂದು ತುಂಬಲಿ ಈ ಕಡೆ ಕಳಿಸ್ತಾರೆ. ಈಗ ಎಲೆಕ್ಷನ್ ಆಯ್ತಂದ್ರೆ ಯಾರು ಕೋರ್ಟಿಗೆ ಹೋಯ್ತ್ರಿ ಹೋಗ್ರಿ ಅಂತಾರೆ ಅವರು. ಸೊಕ್ಕ ಅವ್ರದ್ದು ಇಷ್ಟು ಸೊಕ್ಕದ. ಆ ದೃಷ್ಟಿದಿಂದ ಈಗ ಮೊನ್ನೆ 800 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ಯಾರ. ಅದ್ರಾಗೂ ಇದು ಯಾವ ರಿಸರ್ವೇಷನ್ ಇಲ್ಲ. ಈಗ ಎಷ್ಟಂತ ಸುಮ್ಮ ಕೂಡರಿ ಅಂತ ಅದ್ರ ಕಡೆಯಿಂದ ಒಂದು ಪ್ರೊಟೆಸ್ಟ್ ಇಟ್ಟಿದ್ದೆವು. ಗುರುವಾರ ದಿವಸ 21ಕ್ಕೆ 20 DC ಆಫೀಸ್ ಮುಂದೆ ತಾವು ಎಲ್ಲ ಬರಬೇಕು. ಅವತ್ತು ಪ್ರೊಟೆಸ್ಟ್ ಮಾಡಿ ಮೆಸೇಜ್ ಕಳಿಸ್ತೀವಿ ಈ ಭಾಗದಿಂದ. ಮತ್ತು ನಾವು ಅದರದ್ದು ವೈಯಕ್ತಿಕವಾಗಿ ಈ ಮೈತ್ರಿ ಸರ್ಕಾರದ ವಿರೋಧ ಮಾಡ್ತೀನಿ. ಎಲ್ಲ ಕಡೆ ಇಲ್ಲಿ ಬೀದರ್ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ತೀನಿ. ಬಿಕಾಸ್ 371ದಿಂದ ನಮ್ಮದು ಡೆವಲಪ್ಮೆಂಟ್ ಆಗಬೇಕು, ಆಗ್ತಾಯಿಲ್ಲ. ಇವರು ಫಸ್ಟ್ ಫೋನ್ ಮಾಡಿ ಹೇಳಿನವ್ರು ಇವರೇ ನಮಗೆ ಕರೆ ಅಂದರೆ. ಅದು ಏನಂದರೆ 371 ಅಲ್ಲ ಸರ್, ಈಗ 371J ಇದನ್ನು ರಾಜಕೀಯವಾಗಿ ಬಳಕೆ ಮಾಡಲಾಗ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಇಷ್ಟು ದಿನದಿಂದ. 371Jನ LK ಅಡ್ವಾಣಿ ಅವರು ತಿರಸ್ಕಾರ ಮಾಡಿದರು. ಆದರೆ ಕಾಂಗ್ರೆಸ್ನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅವರ ಫಲವಾಗಿ ಈ 371J ಜಾರಿ ಆಯಿತು ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಅವರು ತಿರಸ್ಕಾರ ಮಾಡಿದ್ರು. ಅದರ ನಂತರ ಹೋಮ್ ಮಿನಿಸ್ಟರ್ ಶಿವರಾಜ್ ಅವರು ಬಂದರು, ಹಾಗೆ ಇಟ್ಕೊಂಡು ಕೂತರು. ಹೋಮ್ ಮಿನಿಸ್ಟರ್ ಅವರು ಚಿದಂಬರಂ ಅಂತ ಆಗಿರು ಕೇಂದ್ರದಾಗ. ಆವಾಗ ಇವರು ರಾಜ್ಯಸಭಾ ಮೆಂಬರ್ ಇದ್ದರು, ಯಾರು KV ಶರಣಪ್ಪ ಅವರು ಪ್ರೈವೇಟ್ ಬಿಲ್ಲೇ ಇಟ್ಟರು ಅಮೆಂಡ್ಮೆಂಟ್ ಆಗ್ಬೇಕಂತ. ಇವೆಲ್ಲ ಜನರಿಗೆ ಗೊತ್ತಿಲ್ಲ. ಅದ್ರ ದುರ್ದಯದಿಂದ ಅವರು ಚಿದಂಬರಂ ಏನು ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು. ಚಿದಂಬರಂ ರಿಜೆಕ್ಟ್ ಮಾಡಿನಾಗ ಯಾರೂ ಏನು ಮಾಡಿಲ್ಲ, ಇವರು ಖರ್ಗೆನೂ ಮಾಡಿಲ್ಲ, ಯಾರು ಮಾಡಿಲ್ಲ. ಅದಕ್ಕೆ ಕೊನೆಗೆ ನಮ್ಮದು ಹೋರಾಟ ಹೆಚ್ಚಾಯಿತು. ಆ ನಂತರ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಎಲ್ಲ ಪಾರ್ಟಿದವ್ರು ರಿಜೆಕ್ಟ್ ಮಾಡಿನವ್ರು ಎಲ್ಲರೂ ಒಪ್ಕೊಂಡ್ರು. BJPನೂ ಒಪ್ಕೊಳ್ತು. ಎಲ್ಲ ಇಲ್ಲಿ ಅಸೆಂಬ್ಲಿದಾಗ ಇವ್ರ ಬಳಿ ಹೋದೆವು ನಾವು, ಡೆಲಿಗೇಷನ್ ತೊಗೊಂಡು ಯಡಿಯೂರಪ್ಪ ಅವ್ರ ಬಳಿ. ಅವರಂದರು ರೆಸೊಲ್ಯೂಷನ್ ಸ್ಟೇಟ್ ಗೌರ್ಮೆಂಟ್ ಕೈದಾಗ ಅಮೆಂಡ್ಮೆಂಟ್ ಮಾಡೋದಿಲ್ಲ, ರೆಸೊಲ್ಯೂಷನ್ ಪಾಸ್ ಮಾಡಿ ಕಳ್ತಂದ್ರೆ ಆಲ್ ಪಾರ್ಟಿ ಇದು ಎಲ್ಲ ಪಾರ್ಟಿ, ಅವು ಖರ್ಗೆ ಅವ್ರ ಪಾರ್ಟಿ ಎಲ್ಲ ಪಾರ್ಟಿದವರೇ ಸಪೋರ್ಟ್ ಮಾಡಿದ್ರು. ಆ ರೆಸೊಲ್ಯೂಷನ್ ಮಾಡಿಸಿ ಕೇಂದ್ರ ಕೇಳ್ತೀವಿ, ಅಲ್ಲಿ ಹೋಗಿ ಒತ್ತಾಯ ಮಾಡಿದೆವು. ಕೊನೆಗೆ ಅವರು ಹೋಮ್ ಮಿನಿಸ್ಟರ್ ಮಹಾರಾಷ್ಟ್ರದವರು ಸಿಂಧೆ ಅಂತಿದ್ರು, ಅವ್ರ ಕಾಲಕ್ಕೆ ಅದು ಮೂವ್ ಮಾಡಿದ್ರು ಅಮೆಂಡ್ಮೆಂಟ್ದು, ಅಲ್ಲಿ ಪಾಸ್ ಆಯಿತು. ಅದ್ರಾಗ ಎಲ್ಲ ಪಾರ್ಟಿದವರು
ಬಿ ಜೆ ಪಿದವ್ರು ಸಪೋರ್ಟ್ ಮಾಡಿದ್ರು, ಎಲ್ಲ ಪಾರ್ಟಿದವ್ರು ರಿಜೆಕ್ಟ್ ಮಾಡಿದವ್ರು ಕೂಡ ಎಲ್ಲರೂ ಎತ್ತಿ ಭಾಷಣ ಮಾಡಿದ್ರು, ದೇವೇಗೌಡರು ಮಾಡಿದ್ರು, ಎಲ್ಲ ಪಾರ್ಟಿದವ್ರು ಮಾಡಿದ್ರು. ಈಗ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಬಂದಿರೋದ್ರಿಂದ ಕಲಬುರಗಿ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕದನವಾಗಿ ಏರ್ಪಟ್ಟಿದೆ. ಇದರಲ್ಲಿ ನೀವು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತೀರಿ ನೀವು? ಈಗ ನಮ್ಮದು ಮೈತ್ರಿ ಸರ್ಕಾರ ವಿರುದ್ಧ ಅಂತದ. ಮೈತ್ರಿ ಸರ್ಕಾರದ ವಿರುದ್ಧ ಯಾರು ಸೋಲಿಸೋದು ಕ್ಯಾಂಡಿಡೇಟ್ ಚಲೋ ಅನ್ನಿಸ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತೀವಿ. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ಹಾಗಾದರೆ? ಅಲ್ಲ, ಈಗ ಅವರೇ ಸೋಲಿಸೋದು ಕಾಣಿಸ್ತಂದ್ರೆ ಅವ್ರು ಇನ್ನೂ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಆಗಿದ್ಮೇಲೆ ಯಾವ ಕ್ಯಾಂಡಿಡೇಟ್ ಮೇಲೆ ಸೋಲಿಸೋ ಶಕ್ತಿ ಇದೆ ಅವ್ರಿಗೆ ಮಾಡ್ತೀವಿ, ಅವರದೇ ಇತ್ತಂದ್ರೆ ಅವ್ರಿಗೆ ಮಾಡ್ತೀವಿ. ಈಗ ನೀವು ಕಾಂಗ್ರೆಸ್ ಪಕ್ಷವನ್ನು ತೊರೆದಿರುವಂಥದ್ದು, ಈ ಮುಂದೆ ನಿಮ್ಮ ರಾಜಕೀಯ ನಡೆ ಏನಿರುತ್ತೆ ಸರ್? ಈಗ ತೊರೆದಿದ ಮುಂದೆ ರಾಜಕೀಯ ಅಂದ್ರೆ 371 ಹೋರಾಟ ಅದು ಇನ್ನೂ ಇಂಪ್ಲಿಮೆಂಟ್ ಆಗ್ಬೇಕಂಬೋದು ಅದು ಹೋರಾಟ ಮಾಡ್ತಾನೆ ಇರ್ತೀನಿ. ಯಾವ ಪಕ್ಷದಾಗ ಸೇರೋದು ಇಮಿಡಿಯೇಟ್ ಯಾವುದು ಉದ್ದೇಶ ಇಲ್ಲ. ಸೇರಿದ ಅಂದ್ರೆ ಭೀ 371ಕ್ಕೆ ನಾವು ಬಿಡೋದಿಲ್ಲ. ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅಂಥ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇದಿಷ್ಟು ವೈಜನಾಥ್ ಪಾಟೀಲ್ ಅವರು ಹೇಳುವಂಥ ಮಾತು. ಏನಂದರೆ 371J ಸಮರ್ಪಕವಾಗಿ ಜಾರಿ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಪ್ರಚಾರ ಮಾಡ್ತೀವಿ ಮತ್ತು 371J ಸಮರ್ಪಕ ಜಾರಿಗೆ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಗಂಗಾಧರ ಹಿರೇಮಠ ಜೊತೆ ಮಾಂತೇಶ್ ಕುರ್ಬೇಟ್, ಫಾಸ್ಟ್ ನ್ಯೂಸ್, ಕಲಬುರಗಿ.